ಸರ್ವರಿಗೂ ನಮಸ್ಕಾರಗಳು. ಬನಶಂಕರಿ ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಹಿಂದಿನ ಸರಿ ತಮಗೆಲ್ಲ ನಾನು ವ್ಯೂನೊಳಗೆ ಈ ಸ್ಪ್ಲಿಟ್, ಅರೇಂಜ್ ಆಲ್, ನ್ಯೂ ವಿಂಡೋ ಎಲ್ಲ ಹೇಳ್ಕೊಟ್ಟಿದ್ದೆ. ಈಗ ನೆಕ್ಸ್ಟ್ ಇಲ್ಲಿ ಮೇಲಿಂಗ್ಸ್ ಅಂತ ಐತೆ ನೋಡ್ರಿ. MS Word ಒಳಗೆ ಮೇಲಿಂಗ್ಸ್ ಅಂತ ಹೋಗಿ ಕ್ಲಿಕ್ ಮಾಡಿ. ಅದಕ್ಕೂ ಮೊದಲು ನೀವು ನ್ಯೂ ಪೇಜ್ ತಗೊಂಡು ನ್ಯೂ ಪೇಜ್ ಒಳಗೆ ಈ ಲೆಟ್ರ್ ಟೈಪ್ ಮಾಡ್ಬೇಕು. ನೀವು ಫಸ್ಟ್ ಏನು ಫ್ರಮ್, ಇಲ್ಲಿ ಫ್ರಮ್ ಅಂತ ಐತೆ ನೋಡ್ರಿ. ನೆಕ್ಸ್ಟ್ ನಿಮ್ಮ ಹೆಸರು, ನಿಮ್ಮೂರು, ನೀವಿರುವಂಥ ಕ್ರಾಸ್ಗಳ ನಂಬರು ಅಥವಾ ರೋಡು ನೇಮ್ ಏನಿರ್ತೈತಲ್ಲ ಅದು ಕೊಡ್ರಿ. ತಾಲೂಕು, ಡಿಸ್ಟಿಕ್ ಕೊಡ್ರಿ. 2 ಅಂತ ಅಷ್ಟೇ ಕೊಟ್ಟು ಇದನ್ನು 2 ಅಂತ ಅಷ್ಟೇ ಕೊಟ್ಟು ಕೈ ಬಿಟ್ರಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಸಬ್ಜೆಕ್ಟ್ ಅಂದರೆ ನೀವು ಯಾವ ಪಾರ್ಟಿಗೋಸ್ಕರ ನೀವು ಇನ್ವೈಟ್ ಮಾಡ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸ್ಗಳಂತ ನೀವು ಇದರೊಳಗೆ ಮೆನ್ಷನ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಮ ಬರ್ತಡೇ ಪಾರ್ಟಿ ಕರೆದ್ರೆ ನಿಮ್ಮ ಬರ್ತಡೇ ಯಾವ ಡೇಟ್ನಾಗ ಐತಿ, ಯಾವ ತಿಂಗಳೊಳಗೆ ಐತಿ ಅಂತ ಬರೆದ್ಬಿಟ್ಟು ಪ್ಲೀಸ್ ಕಮ್ ಅಂತ ಹಾಕ್ರಿ. ನೆಕ್ಸ್ಟ್ ಯು ಆರ್ ಫೇತ್ಫುಲ್ಲಿ ಅಂತ ಲಾಸ್ಟಿಗೆ ನಿಮ್ಮ ಹೆಸರು ಎಂಡ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇದನ್ನ ಲೆಟ್ರ್ ಇದು ಟೈಪ್ ಆದಮೇಲೆ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ನೀವು ಮೇಲ್ ಮಾಡ್ಬೋದು ಇದನ್ನು. ಅಂದರೆ ಮೇಲ್ ಅಂತಂದ್ರೇನು? ಮೇಲ್ ಅಂದರೆ ಲೆಟರ್ ಅಂತ. ನೆಕ್ಸ್ಟ್ ಮರ್ಜ್ ಅಂದರೆ ಕಂಬೈನಿಂಗ್ ಅಂತ. ದ ಮೇನ್ ಡಾಕ್ಯುಮೆಂಟ್ ಕಂಬೈನಿಂಗ್ ದ ಅನದರ್ ಡಾಕ್ಯುಮೆಂಟ್ ಆರ್ ಕಾಲ್ಡ್ ಆಸ್ ಮೇಲ್ ಮರ್ಜ್. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ಗಳ ನೇಮು ಅವನ್ನೆಲ್ಲ ಕೊಡ್ಬೇಕಲ್ಲ. ಏನು ಮಾಡಬೇಕು ಅಂದರೆ ಇಲ್ಲಿ ಸೆಲೆಕ್ಟ್ ರೆಸಿಪಿಯೆಂಟ್ಸ್ ಅಂತ ಕ್ಲಿಕ್ ಮಾಡ್ಕೊಂಡು ಇದರೊಳಗೆ ಟೈಪ್ ನ್ಯೂ ಲಿಸ್ಟ್ ಕ್ಲಿಕ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ನಿಮಗೇನಿದು ನ್ಯೂ ಅಡ್ರೆಸ್ ಲಿಸ್ಟ್ ಅಂತ. ಇದರೊಳಗೆ ಟೈಟಲ್ಲು, ಫಸ್ಟ್ ನೇಮು, ಲಾಸ್ಟ್ ನೇಮು, ಕಂಪ್ನಿ ನೇಮ್ ಇದೆಲ್ಲ ಇರುತ್ತೆ. ನಮ್ಗೆ ಇಷ್ಟ ಕಂಡೇನು ಅವಶ್ಯಕತೆ ಇರಲ್ಲ. ಅದರಿಂದ ನಾನು ಏನು ಮಾಡ್ತೀನಿ, ಇಲ್ಲಿ ಕಸ್ಟಮೈಸ್ ಕಾಲಮ್ಸ್ಗೆ ಹೋಗಿ ನನಗೇನು ಬೇಕು, ಟೈಟ್ಲೈನ್ ಬೇಕಾಗಿಲ್ಲ ನನಗೆ, ಇದನ್ನು ಪಟ ಅಂತ ಡಿಲೀಟ್ ಮಾಡ್ಬಿಡೋಣ. ಎಸ್. ನೆಕ್ಸ್ಟ್ ಇದು ಫಸ್ಟ್ ನೇಮ್ ಇರಲಿ. ಲಾಸ್ಟ್ ನೇಮಿಗೆ ನೀವು ಇನ್ಶಿಲ್ಲರ್ ಹಾಕ್ಬೋದು ಅಥವಾ ಸರ್ನೇಮ್ ಇದ್ರೆ ಹಾಕ್ರಿ. ನನಗೇನಿದು ಬೇಕಾಗಿಲ್ಲ, ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದು ಕಂಪ್ನಿ ನೇಮ್. ನೀವು ಅಕಸ್ಮಾತ್ ನಿಮ್ಮ ಫ್ರೆಂಡ್ಸ್ಗಳು ಕಂಪ್ನಿ ಒಳಗಿದ್ರೆ ಕಂಪ್ನಿ ನೇಮ್ಗೆ ನೀವು ಕಂಪ್ನಿ ನೇಮ್ ಹಾಕಿ ಸೆಂಡ್ ಮಾಡಿರಿ ಮೇಲ್ಗಳು. ನೆಕ್ಸ್ಟ್ ಇದು ಅಡ್ರೆಸ್ ಲೈನ್ 1, ಅಡ್ರೆಸ್ ಲೈನ್ 2. ಅವ್ರ ಅಡ್ರೆಸ್ಗಳು ಬೇರೆ ಕಡೆ ಇದ್ದರೆ ಇವೆರಡಕ್ಕೂ ನೀವು ಮಾಡ್ಬೋದು. ನಾನು 1 ಅಷ್ಟೇ ತೊಗೊತೀನಿ, ನೋಡಿ ಡಿಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸಿಟಿ, ನೀವು ಸಿಟಿ ಇದ್ದರೆ ಹಾಕ್ಬೋದು. ಸಿಟಿ ಇಲ್ಲ ಅಂದರೆ ಇರ್ತಾವೆ ಮಾಮೂಲಾಗಿ. ನಾನು ಹಿಂಗೆ ಬೇಕಾಗಿರೋದು ಅಷ್ಟೇ ತೊಗೊತಾ ಇದ್ದೀನಿ. ಸ್ಟೇಟ್ ಅಂದರೆ ನೀವು ಬೇರೆ ಸ್ಟೇಟ್ ಒಳಗೆ ನಿಮ್ಮ ಫ್ರೆಂಡ್ಸ್ ಇದ್ದು ನೀವು ಕರ್ನಾಟಕದೊಳಗಿದ್ದರೆ ಚೇಂಜ್ ಮಾಡ್ಬೇಕು ಸ್ಟೇಟ್ಗಳ್ನ. ನಾನು ಸ್ಟೇಟಿಗೆ ನಾವು ಕರ್ನಾಟಕದೊಳಗೆ ಎಲ್ಲ ಇರೋದು ಹಾಗೆ ನಾನು ತೆಗಿತಾ ಇದ್ದೀನಿ. ನೆಕ್ಸ್ಟ್ ಜಿಪ್ ಕೋಡ್ ಅಂದರೆ ಪಿನ್ ಕೋಡ್ ಹಾಕ್ಬೇಕು. ನೀವು ರಾಜ್ಯದ್ದಾಗಲಿ ಅಥವಾ ಬೇರೆ ಜಿಲ್ಲೆಗಳವಾಗಲಿ ಪಿನ್ ಕೋಡ್ ಹಾಕಬೇಕು. ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಕಂಟ್ರಿ, ನೀವು ಯಾವ ದೇಶದೊಳಗೆ, ಬೇರೆ ದೇಶದೊಳಗಿದ್ದಾಗ ನೀವು ಕಂಟ್ರಿನೂ ಆ್ಯಡ್ ಮಾಡೋಕ್ಕಾಗತ್ತೆ. ನಾನು ಇಲ್ಲಿಗ ಡಿಲೀಟ್ ಮಾಡ್ತಾ ಇದ್ದೀನಿ. ನಮಗೆ ಬೇಕಾಗಿಲ್ಲ, ನಾವು ಇಂಡಿಯಾದೊಳಗೆ ಇರೋದ್ರಿಂದ ಇಂಡಿಯಾದ ಒಳಗೆ ಮೇಲ್ ಮಾಡ್ತಾ ಇರೋದಿಲ್ಲ. ನೆಕ್ಸ್ಟ್ ಇದು ಹೋಮ್ ಫೋನ್ ಏನು ಬೇಕಾಗಲ್ಲ, ನಾವು ಡಿಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಇಮೇಲ್ ಅಡ್ರೆಸ್, ನಿಮ್ಮ ಫ್ರೆಂಡ್ಸ್ಗಳ್ದು ಇಮೇಲ್ ಕಂಪಲ್ಸರಿ ಬೇಕು. ಓಕೆ ನೋಡಿರಿ ಫ್ರೆಂಡ್ಸ್, ನಾನು ಇಲ್ಲಿ ಎಷ್ಟು ತಗೊಂಡು ಅಷ್ಟೇ ಬಂದೈತಿ. ಫಸ್ಟ್ ನೇಮ್ಗೆ ನಿಮ್ಮ ಫ್ರೆಂಡ್ಗಳಿಗೆ ಕಳಿಸ್ರಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಟ್ಯಾಬ್ ಕೊಟ್ಟರೆ ಅಡ್ರೆಸ್ ಲೈನ್, ಅವ್ರದ್ದು ಅಡ್ರೆಸ್ ಲೈನ್ ಯಾವುದು? ವಿದ್ಯಾನಗರ. ನೆಕ್ಸ್ಟ್ ಫೋನ್ ನಂಬರ್ ಯಾವುದಾದ್ರೂ ಸುಮ್ಮನೆ ನಿಮಗೆ ಕೊಟ್ಕೊಳ್ರಿ. ನೀವು ಫ್ರೆಂಡ್ಗಳಿಗೆ ಮೇಲ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಅವ್ರ ಫೋನ್ ನಂಬರು, ಅಡ್ರೆಸ್ಸು ಎಲ್ಲ ತೊಗೊಂಡು ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಟ್ಯಾಬ್ ಕೊಟ್ಟು ನೆಕ್ಸ್ಟ್ ಏನು @ 1 2 3 ಈ ಥರ ಕೊಟ್ಕೊಂಡು ನೆಕ್ಸ್ಟ್ ನೀವು ಟ್ಯಾಬ್ ಕೊಟ್ಟರೆ ನೆಕ್ಸ್ಟ್ ಲೈನಿಗೆ ನೀವು ಇನ್ನೂ ಫ್ರೆಂಡ್ಸ್ಗೆ ತಗೋಬೋದು. ರಾಜೇಶ್ವರಿ. ನೆಕ್ಸ್ಟ್ ಅವ್ರದ್ದು ಯಾವುದು? ಜಯನಗರ.
ಚೇಂಜ್ ಅಂದರೆ ನೆಕ್ಸ್ಟ್ ಟ್ಯಾಪ್ ಕೊಟ್ಟು ಫೋನ್ ನಂಬರ್ ಹಾಕ್ರಿ. ಈ ಥರ ಫೋನ್ ನಂಬರ್ ಹಾಕಿ ನೆಕ್ಸ್ಟ್ ಅವ್ರಿಗೆ ಜಿಮೇಲ್ ಮಾಡಿರಿ. ಈ ಥರ ನೀವು ಮಾಡ್ಕೊಂಡು ಫ್ರೆಂಡ್ಸ್ ಸೇವ್ ಮಾಡಬೇಕು. ಇಲ್ಲೇನು ಮಾಡಬೇಕು, ಇಲ್ಲಿ ಓಕೆ ಅಂತ ಕೊಟ್ಟರೆ ಈ ಥರ ಬರುತ್ತೆ. ನೀವು ಫೈಲ್ ನೇಮ್ ಏನಾದರೂ ಸೇವ್ ಮಾಡ್ಕೊಳ್ರಿ. ಇಲ್ಲಿ ಮೇಲ್ ಈ ಥರ ಕೊಟ್ಟು ಯಾವುದಾದ್ರೂ ನಂಬರ್ ಕೊಡು, ಹೆಸರು ಅಥವಾ ನಂಬರ್ಸ್ ಕೊಟ್ಟು ಸೇವ್ ಮಾಡ್ಕೊಳ್ರಿ. ಇಲ್ಲಿ ಸೇವ್ ಏನು ಮಾಡ್ತೀರಾ, ಸೇವ್ ಕೊಡಬೇಕು. ಸೇವ್ ಆದ ತಕ್ಷಣ ನೀವು ಇಲ್ಲಿ 2 ಪಕ್ಕ ಈ ಕರ್ಸರ್ ಇಟ್ಟು ಈ 2 ಪಕ್ಕ ಏನು ಮಾಡಬೇಕು, ನೀವು ಕರ್ಸರ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಇನ್ಸರ್ಟ್ ಮರ್ಜ್ ಫೀಲ್ಡ್ ಅಂತ ಐತೆ ನೋಡ್ರಿ. ಇಲ್ಲಿಗೆ ಹೋಗಿ ಈ ಕರ್ಸರ್ ಇಟ್ಟಿರ್ತೀರಲ್ಲ 2ನ ಒಂದ್ಸರಿ ಎಂಟರ್ ಕೊಟ್ಟು ಇಲ್ಲಿ ಇನ್ಸರ್ಟ್ ಮರ್ಜ್ ಫೀಲ್ಡ್ ಅಂತ ಐತೆ ನೋಡ್ರಿ. ಇಲ್ಲೋಗಿ ಈ ವಾರ ಮಾರ್ಕ್ಗೆ ಕ್ಲಿಕ್ ಮಾಡಿ ಫಸ್ಟ್ ನೇಮ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಫಸ್ಟ್ ನೇಮ್ ಅಂತ ಬಂತು. ಎಂಟರ್ ಕೊಟ್ಟು ನೆಕ್ಸ್ಟ್ ಅದೇ ಇನ್ಸರ್ಟ್ ಮರ್ಜ್ ಫೀಲ್ಡ್ಗೆ ಹೋಗಿ ಇಲ್ಲಿ ಅಡ್ರೆಸ್ ಲೈನ್ ಇದನ್ನು ಅಡ್ರೆಸ್ ಲೈನ್ ಆದಮೇಲೆ ನೆಕ್ಸ್ಟ್ ನೀವಿಲ್ಲಿ ಇದೇ ಇನ್ಸರ್ಟ್ ಮರ್ಜ್ ಫೀಲ್ಡ್ಗೆ ಹೋಗಿ ವರ್ಕ್ ಫೋನ್ ಎಂಟರ್ ಕೊಟ್ಟು ಮರ್ಜ್ ಫೀಲ್ಡ್ಗೆ ಹೋಗಿ ವರ್ಕ್ ಫೋನಿಗೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಎಂಟರ್ ಕೊಟ್ಟು ನೋಡಿದ್ರೆ ಇಲ್ಲಿ ಇನ್ಸರ್ಟ್ ಮರ್ಜ್ ಫೀಲ್ಡ್ಗೆ ಹೋಗಿ ಇಮೇಲ್ ಅಡ್ರೆಸ್ ಇದಿಷ್ಟು ಕೊಟ್ಟ ಮೇಲೆ ಫ್ರೆಂಡ್ಸ್ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಫಿನಿಶ್ ಆ್ಯಂಡ್ ಮರ್ಜ್ ಅಂತ ಇತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ಸಿಗೆ ಕ್ಲಿಕ್ ಮಾಡಿದ ತಕ್ಷಣ ಓಕೆ, ನೀವು ಯಾವ್ಯಾವ ನೀವು ಫ್ರೆಂಡ್ಸಿಗೆ ಕೊಟ್ಟಿರ್ತೀರಲ್ಲ ಅದೆಲ್ಲರ ನೇಮ ಬರುತ್ತೆ ನೋಡಿರಿ. ಇಲ್ಲಿ ಫಸ್ಟ್ನೇ ನಾನು ಹಿಂಗೆ ಕೊಟ್ಟಿದ್ದೆ, ನಯನ ಅಂತ ಕೊಟ್ಟಿದ್ದೆ. ನೀವು ಒಂದು 8ರಿಂದ 10 ಜನ ಫ್ರೆಂಡ್ಸ್ಗಳಿಗೆ ಒಂದು ಸಾರಿ ಮೇಲ್ ಮಾಡ್ಬೋದು ನೋಡಿರಿ. ಈ ಥರ ನೀವು ಮೇಲ್ ಮಾಡ್ಕೋಬೋದು. ಈ ಥರ ಮಾಡ್ಬೋದು ಫ್ರೆಂಡ್ಸ್ ನೀವು ಮೇಲಿಂಗ್ಸ್ ಒಳಗೆ. ನೆಕ್ಸ್ಟ್ ನೀವು ಇದನ್ನು ಸೇವ್ ಮಾಡಬೇಕು ಅಂದರೆ ಇಲ್ಲೋಗಿ ಕ್ಲಿಕ್ ಮಾಡಿ ಆಫೀಸ್ ಬಟನ್ ಸೇವ್ ಅಂತ ಕೊಟ್ಟರೆ ಇಲ್ಲಿ ಏನು ತೊಗೊಂಡತ್ತೆ ಫ್ರಮ್ 33 ಅಂತ ತೊಗೊಂಡತ್ತೆ. ನೀವು ಅದೇ ಹೆಸ್ರು ಇರಲಿ ಅಂದ್ರೆ ಓಕೆ, ಅಥವಾ ನೀವು ಬ್ಯಾಕ್ ಸ್ಪೇಸ್ ಕೊಟ್ಟು ನಿಮ್ಮ ಹೆಸ್ರು ಏನಾದರೂ ಕೊಡ್ತೀನಿ ಅನ್ನೋದಾದರೆ ಇದನ್ನ ಹೆಸ್ರು ಕೊಟ್ಟು ನಂಬರ್ಸ್ ಕೊಡ್ರಿ. ಯಾಕಂದರೆ ಒಂದು ಸರಿ ಮಾತ್ರ ನೀವು ಹೆಸ್ರು ಕೊಡ್ಬೋದು ಅಷ್ಟೇ. ಹೆಸರು ಇನ್ಶಿಲ್ ಕೊಟ್ಟು ಇನ್ನೊಂದು ಸಾರಿ ಸೇವ್ ಮಾಡ್ಬೇಕಾದ್ರೆ ನಿಮ್ಮ ಹೆಸರು ಇನ್ಶಿಲ್ ಮುಂದೆ ನಂಬರ್ಗಳು ಕೊಟ್ಕೊಂತ ಹೋಗ್ರಿ. ಯಾಕಂದರೆ ನೀವು ಆಲ್ರೆಡಿ ಮಾಡಿರೋ ಫೈಲ್ ಡಿಲೀಟ್ ಆಗಿ ಹೊಸ ಫೈಲ್ ಮಾತ್ರ ಉಳ್ಕೊಂತದೆ. ಒಂದೇ ಹೆಸರು ಕೊಟ್ಕೊಂತ ಹೋದ್ರೆ ದಯವಿಟ್ಟು ಬೇರೆ ಬೇರೆಯ ನಂಬರ್ಸು ಅಥವಾ ಹೆಸ್ರುಗಳು ಕೊಟ್ಕೊಂತ ಹೋಗ್ರಿ. ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಕೊಡ್ರಿ. ಥ್ಯಾಂಕ್ ಯು.